ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧದ ವೇಳೆ ಎಸ್ಐಟಿ ಪೊಲೀಸರು ಪರ್ಸ್ನಲ್ಲಿ ಪ್ಯಾನ್ ಕಾರ್ಡ್ ಪತ್ತೆ ಹಚ್ಚಿದರು. ನೆಲಮಂಗಲ ತಾಲೂಕು ವೀರಸಾಗರ ಗ್ರಾಮದ ಸುರೇಶ್ ಎಂಬಾತರ ಪ್ಯಾನ್ ಕಾರ್ಡ್, ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಡೆಬಿಟ್ ಕಾರ್ಡ್ ಕೂಡ ಪತ್ತೆ ಆಗಿತ್ತು. ಈ ಸಂಬಂಧ ಎಸ್ಐಟಿ ಪೊಲೀಸರು ಬಂದು ಫೋಟೋ ತೆಗೆದುಕೊಂಡಿದ್ದಾರೆ. ದಾಬಸ್ಪೇಟೆಯ ವೀರಸಾಗರ ನಿವಾಸಿಯಾದ ಸುರೇಶ್, ಗಂಗಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮ ಮಗ ಸುರೇಶ್ ಕಳೆದೆರಡು ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಆತನಿಗೆ ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ಬಂದು ಸತ್ತು ಹೋಗಿದ್ದಾನೆ. 5 ತಿಂಗಳ ಹಿಂದೆ ಸತ್ತು ಹೋಗಿದ್ದ ಮಗನನ್ನ ನಮ್ಮೂರಿನ ಸ್ಮಶಾನದಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಆದರೆ ಅಲ್ಲಿ ಸಿಕ್ಕಿರುವ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮೃತ ಸುರೇಶ್ ತಾಯಿ ಹೇಳಿಕೆ ನೀಡಿದ್ದಾರೆ. ಸುರೇಶನ್ಗೆ ಅವನಿಗೆ ಜಾಂಡೀಸ್ ಆಗಿತ್ತು. ಮತ್ತೆ ಸಿದ್ಧಾರ್ಥಲ್ಲಿ ಅಡ್ಮಿಟ್ ಮಾಡಿದ್ದೆ 5 ದಿವಸ. ಅಲ್ಲಿ ಕರ್ಕೊಂಬಂದ, ಅಲ್ಲಿಂದ ಕರ್ಕೊಂಡು ಇಲ್ಲಿ ಮನೆಗೆ ಇರ್ಸ್ಕೊಂಡ್ರೆ ಅದು ಬಿಟ್ಟು ಅದು ಔಷಧಿ ತಗೊಂತ ಇದ್ದ, ಮತ್ತೆ ಎಣ್ಣೆ ತಗೊಂಬಿಟ್ಟ. ಅದಕ್ಕೆ ಜಾಸ್ತಿ ಆಯಿತು. ಮತ್ತೆ ಪದೇ ಹಿಂಗೆ ಮಾಡ್ತೀಯಾ, ನಾವು ಎಷ್ಟೊತ್ತಿ ತೋರಿಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಅಂತ ಆಚೆಗೆ ಕಳಿಸ್ದೆ, ಮನೆ ಬಿಟ್ಟು ಆಚೆ ಕಳಿಸ್ದೆ. ಆಮೇಲೆ ತಿರ್ಗಾ 1-2 ತಿಂಗಳು ಹುಷಾರ. ಈ ಧರ್ಮಸ್ಥಳದಲ್ಲಿ ನಿಮ್ದು ಕಾರ್ಡು ಮತ್ತೆ ನಿಮ್ಮ ಮಗಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದೆಯಲ್ಲ, ಏನು ಹೇಳ್ತೀರಿ? ಅವರು ಟ್ರಿಪ್ ಹೋಗೋರು, ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು. ಅವಾಗ ಧರ್ಮಸ್ಥಳಕ್ಕೆ ಹೋಗಿ ಬಂದ್ಮೇಲೆ ಇದು ಕಾರ್ಡ್ ಬಿಟ್ಟು ಹೋಗಿದ್ದೀನಿ, ಮನೆಗೈತೆ ನೋಡಮ್ಮ ಅಂತ ಹುಡುಕ್ತಾ 2 ದಿವಸ ಸಿಗ್ಲಿಲ್ಲ. ಈಗ ಪೊಲೀಸ್ನವ್ರು ಏನೋ ಬಂದಿದ್ರಾ? ಬಂದಿದ್ರು, ರಾತ್ರಿ ಬಂದಿದ್ರು. ಏನು ಹೇಳಿದ್ರು? ಅದೇ ಕೇಳಿದ್ರು, ಇದು ಇಷ್ಟೇ. ಅವ್ರಿಗೂ ಬಂದು ಕೇಳಿ ಎಂಕ್ವೈರಿ ಮಾಡಿದ್ರು. ಇಲ್ಲ ಸರ್, ಎಲ್ಲ ನಿಮಗೆ ಗೊತ್ತಿದೆ, ಇಲ್ಲೇ ಬೆಳಗ್ಗೆದು ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ್ದೋ. ಅವ್ನು ತರಕಾರಿ ತಂದಕೊಂಡು 3 ವರ್ಷದಿಂದ ಕೆಳಗೆ ಬಿದ್ದೋದ. ಧರ್ಮಸ್ಥಳಕ್ಕೆ ಹೋದ ಮಿಸ್ ಆಗಿರ್ಬೋದಾ? ಕಳ್ದೋಯ್ತು ಅಂತ ಬಂದ, ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತಾ, ಇಲ್ಲಿ ಸಿಗ್ಲಿಲ್ಲ. ಎಲ್ಲಿ ಕಳ್ಕೊಂಬಂದ ಏನಾಯ್ತು, ಒಟ್ಟಿನ ಕಳ್ದೋಗಿತ್ತು. ನಾವೇನು ಕಳ್ತನ ಆಗಿದೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಕಳ್ದೋಗಿದೆ, ಮನೆಗೈತೆ ನೋಡಮ್ಮ ಅಂದ. ನೀನು ಪದೇ ಹುಡ್ಕಕ್ಕಲ್ಲಪ್ಪ, ನೀನು ಹೋಗಿ ಎಲ್ಲಿ ಕಡ್ಕೊಂಬಂದಿದ್ದೆ, ಹುಡುಕಮ್ಮ, ನಂಗೆ ಗೊತ್ತಿಲ್ಲ. ನಿಮ್ದು ATM ಕಾರ್ಡ್ ಹೊಸ ತಗೊಂಡ್ರ? ಹೊಸದ್ ನಾನು ಲಾಕ್ ಮಾಡ್ದೆ, ನಾನು ಬೇರೆ ತಗೊಂಡೆ. ಅವ್ನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ, ಇವ್ನು ಯಾವಾಗ ಮನೆ ಆಚಿಂದ ಆಚೆಗೆ ಹಾಕ್ದೆ, ನಾನು ಅವಾಗ ಬೇರೆ ತಗೊಂಡು ಲಾಕ್ ಮಾಡಿಸ್ದೆ. ಎಷ್ಟು ತಿಂಗಳಾಯ್ತು ನಿಮ್ಮ ಮಗ ಸತ್ತಿ? ನಮ್ಮ ಮಗ ಸತ್ 5ನೇ ತಿಂಗಳು, ಮುಂದಿನ ತಿಂಗಳಿಗೆ. 5 ತಿಂಗಳಾಯ್ತು. ಧರ್ಮಸ್ಥಳಕ್ಕೂ ಏನೋ ಸಂಬಂಧ ಇಲ್ಲ ಸರ್. ಅವ್ನು 3 ವರ್ಷದಿಂದ ಇಲ್ಲೇ ನೋಡ್ರಿ, ಇಲ್ಲೇನೆ ಇಲ್ಲೇ ಇದ್ರಲ್ಲೇ ಮನೆ ಕಡೆ ಇಲ್ಲೇ ಸತ್ತಿತ್ತು. ನಮ್ಮ ಲಕ್ಕೂರಲ್ಲಿ ನಮ್ಮ ಅಪ್ಪಾರ ತೋಟದಲ್ಲೇ ಮುಚ್ಚಿತ್ತು.